ವಿದ್ಯಾಮಾತೆ ಶಾರದೆಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸ್ಕೋತ ಭಾರತ ಕಂಡ ಅಪರೂಪದ ನಡೆದಾಡುವ ದೇವರು, ಮಾತನಾಡುವ ದೇವರು ಎಂದೇ ಪ್ರಖ್ಯಾತಿಯನ್ನು ಪಡೆದ ಪೂಜ್ಯರು, ಮಮತಾ ಮಣಿಗಳು, ವಾತ್ಸಲ್ಯದ ಒಡಿಯಲ್ಲಿ ಭಕ್ತ ಜನಕೋಟಿಯನ್ನು ಸಂರಕ್ಷಣೆ ಮಾಡಿ ಪ್ರೀತಿ, ಸ್ನೇಹ, ಕರುಣೆ, ಆತ್ಮೀಯತೆ ಎಲ್ಲವನ್ನ ಕ್ರೋಢೀಕರಿಸಿ ನಿಮ್ಮ ಮನೆಯ ಬಾಗಿಲಿಗೆ ತಂದಿರುವಂಥ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ಪವಿತ್ರ ಚರಣಗಳಿಗೆ ಭಕ್ತಿಯ ನಮಸ್ಕಾರವನ್ನು ಸಮರ್ಪಿಸಿ, ಆತ್ಮೀಯರೇ, ನಮ್ಮೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ ಎಲ್ಲ ಗುರುಗಳು ಏನು ಮಾಡ್ಯಾರಪ್ಪ ಅಂದ್ರೆ ಭಕ್ತ ಕನಕದಾಸ ಈ ಒಂದು ಕಾರ್ಯಕ್ರಮವನ್ನು ಅದರ ಜಯಂತಿಯ ಜೊತೆಗೆ ನನಗೊಂದು ಬೀಳ್ಕೊಡುಗೆಯ ಸಮಾರಂಭವನ್ನು ಹಮ್ಮಿಕೊಂಡಾರೆ. ನನ್ನ ವೇದಿಕೆ ಮೇಲೆ ಕುಂತೀನಿ, ಇದಾಗ ನಮ್ಮ ಆಶಾಸರು ಹೇಳಿದ್ರು ಭಾಳ ಎತ್ತರದ ವೇದಿಕೆಯನ್ನು ಹಾಕ್ಯಾರ ಅಂತೇಳಿ. ಎತ್ತರದ ವೇದಿಕೆಯ ಮೇಲೆ ಕೂತಿರುವಂಥ ನಾನು ಎತ್ತರದ ವ್ಯಕ್ತಿ ಅಲ್ಲ, ನನ್ನನ್ನು ಎತ್ತರದ ವೇದಿಕೆ ಮೇಲೆ ಕುಳಿಸಿ ಇಲ್ಲೇನು ಮುಂದೆ ಓಡಾಡಿ ಕಾರ್ಯಕ್ರಮ ಮಾಡತ್ತಲ್ಲ, ಇವರು ನಿಜವಾಗಿಯೂ ಎತ್ತರದಲ್ಲಿರುವಂಥವ್ರು ಅಂತ. ಅದಕ್ಕೆ ನಾನು ಪ್ರತಿ ಸಲ ಇಲ್ಲಿ ಬಂದು 5 ವರ್ಷ ಆಯಿತು. ನಮ್ಮ ಕೆಲಸ ನಮ್ಮದು ಮಂತು ಸಾರು, ನಮ್ಮ ಪರೀಕ್ಷೆ ಸರ್ ಅವರು ಮೈಕ್ ಜೋಡಿಸೋದು, ಬಂದವ್ರ ಮೇಲೆ ಕುಣಿಸೋದು ಮಾಡೋಣ. ಇವತ್ತು ಅವರೆಲ್ಲ ದೊಡ್ಡ ಮನಸ್ಸು ಮಾಡಿ ಏನು ಮಾಡ್ಯಾರಪ್ಪ ಅಂದ್ರೆ ನನ್ನನ್ನು ಮೇಲೆ ಕುಣಿಸ್ಯಾರ, ಅವ್ರು ಕೆಳಗೆ ಹೊಡೆದಾಕತ್ತಾರ. ನಿಜವಾಗಿಯೂ ಇಲ್ಲಿ ಯಾರು ದೊಡ್ಡವರಪ್ಪ ಅಂತಂದ್ರೆ ನಮ್ಮ ಶಾಲೆಯ ಮುಖ್ಯ ಗುರುಗಳು ಮತ್ತು ಎಲ್ಲ ಸಹ ಶಿಕ್ಷಕರು. ಅದಕ್ಕೆ ಅವ್ರಿಗೆ ನಾನು ಯಾವತ್ತೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಶಾಲೆಯ SDMC ಅಧ್ಯಕ್ಷರು ನಮ್ಮ ಜೊತೆಗೆ ಅವ್ರ ಬಗ್ಗೆ ಭಾಳಷ್ಟು ನಾನು ಓಪನ್ ಆಗಿ ಹಿಂದೆ ಮುಂದೆ ಮಾತಾಡುವಂಥ ಮನುಷ್ಯ ಅಲ್ಲ, ಭಾಳಷ್ಟು ಮಂತೇಶ್ ಸಾವರ್ಕರ್ ಅವ್ರ ಬಗ್ಗೆ ಭಾಳಷ್ಟು ಅವರೇ ಹೇಳ್ತಿದ್ರು, ನಾ ಕ್ಯಾಪ್ಟು ಗುಂಡ ಅದೀನಿ ರೀ, ಗುಂಡ ಅಂದರೆ ಓಪನ್ ಆಗಿ ನಾ ಯಾರಿಗೂ ಹೆದರೋ ಮಗ ಅಲ್ರಿ ಅಂತೇಳಿ. ಅದಕ್ಕೆ ನಮ್ಮ ಜೊತೆಗೆ ಅವರು ನಮ್ಮ ಶಾಲೆಯ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸ್ಕೊಂಡು 3 ವರ್ಷ, ಇನ್ನು ಕೆಲವೇ ತಿಂಗಳಲ್ಲಿ 3 ವರ್ಷ ಆಯಿತು. ಆದರೆ ಇಲ್ಲಿಯವರೆಗೂ ಕೂಡ ನಮ್ಮನ್ನು ಹೆಂಗೆ ನೋಡ್ಯಾರಪ್ಪ ಅಂದ್ರೆ ಸ್ವಂತ ತಮ್ಮನಿಗಿಂತ ಹೆಚ್ಚು ಕಾಳಜಿಯನ್ನು ನನ್ನ ಮೇಲೆ ಅವ್ರು ವಹಿಸ್ತಾರೆ. ಇಲ್ಲಿಯವರು ನನ್ನ ಕೆಲವೊಮ್ಮೆ ಶಾಲೆಗೆ ಲೇಟಾಗಿ ಬಂದಿರ್ಬೋದು ಅಥವಾ ಒಮ್ಮೆ ಊರಿಗೆ ಹೋಗಿ ರಜೆ ಮಾಡಿರ್ಬೋದು, ಯಾವುದನ್ನು ಕೂಡ ಇಲ್ಲ ಸರ್ ನೀವು ಎಂದೂ ಊರಿಗೆ ಹೋಗಲ್ಲ, ಆದ್ರೆ ಹೋಗಿರ್ತೀರಿ, ಒಂದು ದಿವಸ ಹೆಚ್ಚು ಕಮ್ಮಿ ಆಗೋದು ಅನ್ನುವಂಥ ಮಾತನ್ನು ಸಹಕಾರದಿಂದ ಬಹಳಷ್ಟು ಸಹಕಾರವನ್ನು ಕೊಟ್ಟಾರೆ. ಜೊತೆಗೆ ನಾನು ಈ ಕಾರ್ಯಕ್ರಮಕ್ಕೆ ಯಾರನ್ನು ಹೇಳೋಣ ಅಂದಾಗ ನಮ್ಮ ಮುಖ್ಯ ಗುರುಗಳು ನಮಗೆ DVJ ಅವರು ಒಂದು ಮಂಕುತಿಮ್ಮನ ಕಗ್ಗ ಅನ್ನುವಂಥ ಒಂದು ಪದ್ಯವನ್ನು ಬರೆದರು. ಆ ಪದ್ಯದೊಳಗೆ ಹೇಳ್ತಾರೆ, ಏನು ಹೇಳ್ತಾರಪ್ಪ ಅಂದ್ರೆ, ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರೆಯ ಬರಹಕ್ಕೆ ಮೊದಲಿಗದನಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಅಕ್ಕಿಯನ್ನು ಬೇಯಿಸಿದ್ರೆ ಅನ್ನ ಆಕತಿ ಅಂತೇಳಿ ನಮಗೆ ಯಾರು, ನಾನೇ ಫಸ್ಟ್ ಅನ್ನ ಮಾಡೀನಿ ಅಂತೇಳಿ ಯಾರೂ ಹೇಳಿಕೊಟ್ಟಿಲ್ಲ. ಅಕ್ಷರ ಲಿಪಿಯನ್ನು ಕಂಡುಹಿಡಿದವ ನಾನೇ ಲಿಪಿಯನ್ನು ಕಂಡುಹಿಡಿದೀನಿ ಅಂತ ಅವನು ಕೂಡ ಎಲ್ಲಿಯೂ ಹೇಳಿಲ್ಲ. ಹಂಗೆ ಈ ಶಾಲೆಯಲ್ಲಿ ನಿಜವಾಗಿ ಈ ಶಾಲೆಯ ಅಭಿವೃದ್ಧಿಯ ಬೀಜವನ್ನು ಬಿತ್ತಿದವರು ಯಾರಪ್ಪ ಅಂದ್ರೆ ನಮ್ಮ LK ಇಂಗ್ಲೇ ಗುರುಗಳು ಅಂತೇಳಿ, ಅವರಿಗೆ ಜೋರಾದ ಚಪ್ಪಾಳೆಯನ್ನು ಕಟ್ಟಬೇಕು ಅಂತೇಳಿ ಹೇಳ್ತಾಯಿದ್ವಿ. ಅದೇ ರೀತಿ ನನ್ನ ಮೇಲೆ ಪ್ರೀತಿಯನ್ನು ಇಟ್ಕೊಂಡು ಇವತ್ತು ನಿವೃತ್ತಿಯಾಗಿ ತಡವಲ್ಗದಾಗಿದ್ದರೂ ಕೂಡ ಅವರು ಶಿಶುನಾಳ ಶರೀಫನ ಒಂದು ಅವತಾರ ಅಂತ ಹೇಳ್ಬೋದು. ಬೇಕ್ ಸರ್ ಅವರು ನಾನು ಒಂದೇ ಮಾತಿಗೆ ಪಾಪ ಮುಂಜಾನೆ ನಸಿಕಿನಲ್ಲಿ ಎದ್ದು ತಡವಲ್ಗ ಗ್ರಾಮದಿಂದ ಇಲ್ಲಿವರೆಗೆ ಏನು ಮಾಡ್ಯಾರಪ್ಪ ಅಂತಂದ್ರೆ ಅವ್ರು ಭಾಳ ಕಷ್ಟಪಟ್ಟು ಬಂದಾರ. ಅಂಥ ಹಿರಿಯರಿಗೂ ಕೂಡ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನನ್ನ ವೈಯಕ್ತಿಕವಾಗಿರುವಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಆಕೆಯೇ ನಿಮ್ಮೆಲ್ಲರ ಮಾತುಗಳನ್ನು ಕೇಳಿದರೆ ನಿಜವಾಗಿಯೂ ಒಂದು ಮಾತು ಹೇಳಬೇಕೇನಪ್ಪ ಅಂತಂದ್ರೆ, ಈ ಕಾರ್ಯಕ್ರಮ ಎಂಥ ಕಾರ್ಯಕ್ರಮ ಅಂತಂದ್ರೆ ಇದು ಜೀವ ಸಂಗಮ, ಭಾವ ಸಂಗಮ, ಸ್ವರ ಸಂಗಮ, ನಿರ್ಮಲ ಸಂಗಮ, ಸ್ನೇಹ ಸಂಗಮ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಊರಿನ ಹಿರಿಯರ ಮಕ್ಕಳ ಪ್ರೀತಿ, ವಿಶ್ವಾಸ, ಮೌಲ್ಯಗಳ ಅಪೂರ್ವ ಸಂಗಮವೇ ಇವತ್ತಿನ ಈ ಕಾರ್ಯಕ್ರಮ. ಅಂತ ಭಾಳ ದೊಡ್ಡ ಏನು ಮಾಡಿರಪ್ಪ ಅಂತಂದ್ರೆ ನಮ್ಮ ಮೇಲೆ ನೀವು ಒಂದು ಋಣಭಾರವನ್ನು ಹೊರಿಸಿರಿ. ಅದಕ್ಕೆ ಮಕ್ಕಳು ಎಷ್ಟು ನನಗೆ ಆಶ್ಚರ್ಯ ಅನಿಸ್ತು. ಏನಪ್ಪ, ನಾನು ಯಾವಾಗಲೂ ಮಕ್ಕಳ ಜೊತೆ ಪ್ರೀತಿಯಿಂದ ಮಾತಾಡಿಲ್ಲ, ಅವ್ರು ಏನೇನೋ ಹೇಳಿದರು, ಆದರೆ ನಾನು ಪ್ರೀತಿಯಿಂದ ಮಾತಾಡಿದ್ದೇ ಕಡಿಮೆ. ನಂದು ಏನಿದ್ರು ಕ್ಲಾಸ್ ಒಳಗೆ ಹೋದ್ರೆ ಓದ್ರಿ ಬರೀರಿ, ಪರೀಕ್ಷೆ ಸ್ಟ್ರಿಕ್ಟ್ ಇರ್ತಾವ, ವೆಬ್ ಕಾಸ್ಟಿಂಗ್ ಐತಿ, ಇದೆ ಹಿಂಗೆ ಹೇಳೋದ್ರಿಂದ ಎಷ್ಟೋ ಮಕ್ಕಳ ದೃಷ್ಟಿಯಿಂದ ಕೆಟ್ಟವನಾಗಿದ್ದೆ ಅಂತ ನನಗೆ ನಾನೇ ಅಂತರಾವಲೋಕನ ಮಾಡ್ಕೊಂಡಾಗ ನಾವು ಕೆಟ್ಟ ಅನಿಸ್ಬೋದು ಇವತ್ತು, ಆದರೆ ಮುಂದೊಂದು ದಿನ ಅವರ ಬದುಕಿನಲ್ಲಿ ನಾವು ಹೇಳಿದ್ದು ಒಳ್ಳೆಯದು ಅನಿಸ್ತದ ಅಂತೇಳಿ
ಏನು ಮಾಡೀನಿ ಅಂತಂದ್ರೆ ತಿಳ್ಕೊಂಡಿನಿ. ಅದಕ್ಕೆ ಈ ಊರಿನ ಜನ ಕೇವಲ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ SDMC ಅವರು, ಗ್ರಾಮ ಪಂಚಾಯತಿಯವರು, ಹಾಗೆ ನನ್ನನ್ನು ಈ ಊರಿನ ಜನರ ಜೊತೆ ಬೆರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇನ್ನೊಂದು ಹುದ್ದೆ, ಅದು ಮತಗಟ್ಟೆ ಮಟ್ಟದ ಅಧಿಕಾರಿ. ನನಗೆ ಮೊದಲು ಮತಗಟ್ಟೆ ಮಟ್ಟದ ನನ್ನ ರೂಮ್ ನಾ ಬ್ಯಾಗ್ ರೆಡಿ ಮಾಡ್ಬೇಕಂತ ರೂಮ್ ಎಲ್ಲ ಸ್ವಚ್ಛ ಮಾಡುವಾಗ ನನಗೆ ಅತಿ ಹೆಚ್ಚು ಲೆಟರ್ಗಳು ಸಿಕ್ಕಿದ್ದು ಯಾವಪ್ಪ ಅಂದ್ರೆ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮತಗಟ್ಟೆ ಮಟ್ಟದ ಅಧಿಕಾರಿಯಿಂದ ನನ್ನನ್ನು ವಿನಾಯಿತಿ ಕೋರಿ ಅನ್ನುವಂಥ ಲೆಟರ್ಗಳೇ ಸಿಕ್ಕವು. ಆದ್ರೆ ಅವ್ರು ಏನು ಮಾಡಲಿಲ್ಲಪ್ಪ ಅಂದ್ರೆ ವಿನಾಯಿತಿಯನ್ನು ಕೊಡಲಿಲ್ಲ. ಆದರೂ ಕೂಡ ಅದೇನು ಮಾಡಿತ್ತು ಅಂದ್ರೆ ಈ ಊರಿನ ಜನರ ಜೊತೆ ನನ್ನ ಒಂದು ಬಾಂಧವ್ಯವನ್ನು ಏನು ಮಾಡಿತ್ತು ಅಂದ್ರೆ ಗಟ್ಟಿ ಆಯಿತು. ನಮ್ಮ ಮಂತೇಶ್ವರ್ ಅವರು ನಮ್ಮ ಮತಗಟ್ಟೆ ಮಟ್ಟದ ಅಧಿಕಾರಿ ಆ ಒಂದು ಹುದ್ದೆಯನ್ನು ನಿರ್ವಹಿಸಬೇಕಾಗಿತ್ತಂದ್ರೆ ಅದರ ಮೇನ್ ಕ್ರೆಡಿಟ್ ಯಾರಿಗೆ ಸಲ್ತದೆ ಅಂದ್ರೆ ಮಂತೇಶ್ ಹೊಸೂರ್ ಅವರಿಗೆ. ಯಾಕಪ್ಪ ಅಂದ್ರೆ ನಾವು ಆಧಾರ್ ಕಾರ್ಡ್ ಶೇರ್ ಮಾಡ್ಬೇಕಾದ್ರೆ ರಾತ್ರೋರಾತ್ರಿ ಮನೆ ಮೇಲೆ ಹೋದಾಗ ಅಲ್ಲಿ ಸಾಲೋಟಿಗೆ ಅಂತ ಒಂದು ಮನೆ ಬರುತ್ತೆ. ಅವ್ರ ಗುರುಮೂರ್ತಿ ಅವ್ರ ಮನೆ ಆಚೆಗಡೆ ಒಂದು ಸಾಲೋಟಿಗೆ ಅಂತ ಮನೆ, ಅವ್ರ ಎದುರುಗಡೆ ಒಂದು ಮನೆ ಐತೆ. ರಾತ್ರಿ 9:00ವರೆಗೆ ಅವ್ರ ಮನೆಗೆ ಹೋದಾಗ ಅವ್ರು ಚಾಪಿ ಮೇಲೆ ಕುಣಿಸಿ ನಮಗೆ ಚಾ ಮಾಡಿ ಹಾಕಿದ್ರು. ಇದು ಅರ್ಜುನಗಿ ಗ್ರಾಮದ ಹೃದಯ ಶ್ರೀಮಂತ ಜನರ ಏನಪ್ಪ ಅಂತಂದ್ರೆ ಇಂಥ ಹೃದಯ ಶ್ರೀಮಂತ ಮಾತೃ ಹೃದಯದ ಜನ ಎಲ್ಲೂ ಏನಪ್ಪ ಅಂದ್ರೆ ನಮಗೆ ಸಿಗಂಗಿಲ್ಲ. ನಾವು ಎಲ್ಲೇ ಹೋಗ್ಬೋದು. ಇನ್ನೂ 30 ವರ್ಷದ ನನ್ನ ಅವಧಿಯಲ್ಲಿ ನಾನು ಹೃದಯ ತುಂಬಿ ಹೇಳೋದೇನಪ್ಪ ಅಂದ್ರೆ ಅರ್ಜುನಗಿ ಗ್ರಾಮದಂಥ ಅರ್ಜುನಗಿ ಜನರಂಥ ಜನ ನಮಗೆ ಎಲ್ಲೂ ಏನಾಗಂಗಿಲ್ಲಪ್ಪ ಅಂದ್ರೆ ಸಿಗಂಗಿಲ್ಲ. ಇಲ್ಲಿ ಇದು ಕಾಲ್ಮದ ಏನು ಇದ್ದಂಗೆ ಸ್ವಲ್ಪ ವೃಕ್ಷ ಇದ್ದಂಗೆ ನಾವೇನು ಬೆಳಿತಿಲ್ಲ ಅದನ್ನು 100 ರೂಪಾಯಿ ಕೇಳಿದ್ರೆ 1000 ರೂಪಾಯಿ ಕೊಡ್ತಾರೆ ಇಲ್ಲಿ. ಒಂದು ಪ್ಯಾನ್ ನಮ್ಮ ಮುಖ್ಯ ಊರುಗಳು ಒಂದು ಪ್ಯಾನ್ ಕೇಳಿದ್ರೆ 10 ಪ್ಯಾನ್ ಕೊಟ್ಟರು, 20,000 ರೂಪಾಯಲ್ಲಿ 10 ಪ್ಯಾನ್ ಕೊಟ್ಟರು. ಅದಕ್ಕೆ ನಾವು ಬೇರೆ ಬೇರೆ ಶಾಲೆಗಳಲ್ಲಿ ಕೇಳ್ತೀವಿ. ನನಗೆ ಹೇಳಿದರು, ನಾನು ಹೋದ ಶಾಲೆಯಲ್ಲಿ ನಾನು T-ಶರ್ಟ್ ಮಾಡೋಣ ಅಂತಂದ್ರೆ ನೀವು 10 ರೂಪಾಯಿ ಕೇಳಿದ್ರೆ 10 ಮಂದಿ ಬಂದು ಹೊಡಿತಾರೆ ಇಲ್ಲಿ ಅಂಥ ಪರಿಸ್ಥಿತಿ ಅಂತೀವಿ. ನೀರಾವರಿ ಕೋಟ್ಯಾಧೀಶರು ಇರ್ಬೋದು, ಆದ್ರೆ ಈ ಊರಿನ ಜನ ಎಂಥವ್ರಪ್ಪ ಅಂದ್ರೆ ಶಾಲೆ ಅಂತಂದ್ರೆ ಬಹಳಷ್ಟು ಪ್ರೀತಿಯಿಂದ ಏನು ಮಾಡ್ತಾರಪ್ಪ ಅಂದ್ರೆ ಖರ್ಚು ಮಾಡ್ತಾರೆ. ಅದಕ್ಕೆ ನನ್ನ ಮೇಲೆ ನಾನು ಜ್ಞಾನದಿಂದ, ವಯಸ್ಸಿನಿಂದ, ಅನುಭವದಿಂದ ಬಹಳಷ್ಟು ನಾವು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಎಲ್ಲರಿಂದ ಊರಿನ ಜನರಿಂದ ಇರ್ಬೋದು, ನನ್ನ ಸಹೋದರ ಸಮಾನರಾಗಿರುವಂಥ ಇಂಗ್ಲಿಷ್ ಗುರುಗಳು